ಒಂದು ಕಡೆ ಸಾಲು ಸಾಲು ರಜೆ, ಮತ್ತೊಂದು ಕಡೆ ದೀಪಾವಳಿ ಹಬ್ಬ, ಮಗದೊಂದು ಕಡೆ ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತರು ಮುಗಿಬೀಳ್ತಾ ಇರುವಂಥದ್ದು. ಇದರ ಪರಿಣಾಮ ಬೆಂಗಳೂರಿನಲ್ಲಿ ಟ್ರಾಫಿಕ್ಕು. ಹಾಸನಕ್ಕೆ ಗಂಟೆಗೆ 2 ಬಸ್ಸುಗಳ ಮಾತ್ರ ಸೇವೆಯನ್ನು ಕಲ್ಪಿಸಲಾಗಿದೆ. 50,000 ಟಿಕೆಟ್ ಈಗಾಗಲೇ ಬುಕ್ಕಿಂಗ್ ಆಗಿ ಹೋಗಿಬಿಟ್ಟಿದೆ. ನೂಕುನುಗ್ಗಲಿನ ಭಯಕ್ಕೆ ಬಿದ್ದು ಬಸ್ ಬಿಡದಂತೆ ಸೂಚನೆಯನ್ನು ಕೊಡಲಾಗಿದೆ. ಸದ್ಯ ಹಾಸನ ಕೆಎಸ್ಆರ್ಟಿಸಿ ಬಸ್ ರಿಸರ್ವೇಷನ್ ಅನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಜನ ಕಡಿಮೆಯಾದ ಬಳಿಕ ಮತ್ತೆ ರಿಸರ್ವೇಷನ್ ಓಪನ್ ಮಾಡುವುದಕ್ಕೆ ಕೆಎಸ್ಆರ್ಟಿಸಿ ಸಂಸ್ಥೆ ನಿರ್ಧಾರವನ್ನು ಮಾಡಿಕೊಂಡಿದೆ. ನೀವೀಗ ಗಮನಿಸ್ತಾ ಇದ್ದೀರಿ, ದಿನಕ್ಕೆ 2 ಬಸ್ಸು. ಎಲ್ಲಿ ನೋಡಿದರೂ ಕೂಡ ಬರೀ ಮಹಿಳೆಯರೇ ಕಾಣಿಸ್ತಾ ಇದ್ದಾರೆ. ಶಕ್ತಿ ಯೋಜನೆ ಜಾರಿಗೆ ತಂದಿದ್ದಾರೆ. ಫ್ರೀ ಬಸ್ಸು, ಆಧಾರ್ ಕಾರ್ಡ್ ತೋರಿಸಿ ಸಂಚಾರ ಮಾಡಬಹುದು. ಹಾಸನ ಏನು ತುಂಬ ದೂರ ಇಲ್ಲ, ಇಲ್ಲೇ ಒಂದು ಹೆಜ್ಜೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ವಾಪಸ್ ಬರೋಣ. ಮಕ್ಕಳಿಗೆ ರಜೆ ಇದೆ, ಸಾಲು ಸಾಲು ರಜೆ ಇದೆ, ದೀಪಾವಳಿ ಹಬ್ಬ ಬೇರೆ ಅಂಥೇಳಿ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಯಾವಾಗ ಹಾಸನದತ್ತ ಮುಖ ಮಾಡಿದ್ರೋ ಇವರನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂಥೇಳಿ ಗೊತ್ತಾಯಿತು. ಹಾಗಾಗಿ ವಿಧಿ ಇಲ್ಲದೇನೆ ಈಗ ಕೆಎಸ್ಆರ್ಟಿಸಿ ಬಸ್ನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ, ತಾತ್ಕಾಲಿಕವಾಗಿ ಜನರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಒಂದು ಕಡೆ ಸಾಲು ಸಾಲು ರಜೆ, ಮತ್ತೊಂದು ಕಡೆ ದೊಡ್ಡ ಹಬ್ಬ ದೀಪಾವಳಿ, ಅದರ ನಡುವೆ ಹಾಸನಾಂಬೆಯ ದರ್ಶನಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ನಿನ್ನೆಯಿಂದಲೂ ಕೂಡ ಮುಂದಾಗ್ತಾ ಇದ್ರು ಬೆಂಗಳೂರಿನಿಂದ ಹಾಸನಕ್ಕೆ. ಬಟ್ ಈಗ ಕೆಎಸ್ಆರ್ಟಿಸಿ ಬಸ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ದಿನ? ಈ ಮಹಿಳೆಯರು ದೇವಸ್ಥಾನಕ್ಕೆ ಹೋಗೋರ್ಗಂತೂ ಅರ್ಥ ಆಯ್ತು, ಬಟ್ ಈಗ ಹಬ್ಬಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡವ್ರ ಕಥೆ ಏನ್ ಡೀಟೇಲ್ ಸಿಗ್ತಾ ಇದೆ ರಾಘು? ಪ್ರೇಮ, ರಾತ್ರಿ ಒಂದಷ್ಟು ಜನ ಹೆಚ್ಚಾಗಿದ್ದಂತ ಕಾರಣಕ್ಕಾಗಿ ಈ ನಿರ್ಧಾರಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬಂದಿದ್ರು. ಬಟ್ ಆದ್ರೆ ಈಗ ಎಲ್ಲವೂ ಕೂಡ ಸುಗಮವಾಗಿದೆ. ಬಸ್ಗಳ ಸಂಚಾರ ಎಂದಿನಂತೆ ಆರಂಭ ಆಗಿದೆ. ರಾತ್ರಿಯಿಂದಲೇ ಅಂದ್ರೆ ಆ ಒಂದು ಹಂತಕ್ಕೆ ಎಲ್ಲವೂ ಕೂಡ ನಿಯಂತ್ರಣಕ್ಕೆ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಆ ನಂತರದಲ್ಲಿ ಎಲ್ಲವನ್ನು ಕೂಡ ಓಪನ್ ಮಾಡಲಾಯಿತು. ಒಂದು ಅಂದ್ರೆ ರಿಸರ್ವ್ ಮಾಡಿದಂಥವ್ರಿಗೆ ಯಾವುದೇ ಸಮಸ್ಯೆಗಳಾಗ್ತಾ ಇರಲಿಲ್ಲ. ರಿಸರ್ವ್ ಇದ್ದಂಥವರಿಗೆ ಬಸ್ಗಳನ್ನ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ರು. ಬಟ್ ಆದ್ರೆ ಸಾಮಾನ್ಯ ಟಿಕೆಟ್ ನಲ್ಲಿ ಸಂಚಾರ ಮಾಡುವಂತ ಜನ ಏನಿದ್ರು ಅವ್ರಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಹೆಚ್ಚಿನ ಜನ ಬಂದಿದ್ದಂತ ಕಾರಣಕ್ಕಾಗಿ ನಿಯಂತ್ರಣ ಮಾಡುವಂಥದ್ದು ಬಹಳ ಅರಸಾಹಸ ಆಗಿತ್ತು. ಜೊತೆಗೆ ಅವ್ರಗಳಿಗೆ ಬಸ್ಸನ್ನ ಪೂರೈಕೆ ಮಾಡುವಂಥದ್ದು ಬಹಳ ದೊಡ್ಡ ಮಟ್ಟದ ಸವಾಲಾಗಿತ್ತು. ಸೊ ಅದನ್ನ ಒಂದಷ್ಟು ನಿಭಾಯಿಸುವಂತ ನಿಟ್ಟಿನಲ್ಲಿ ಸಮಸ್ಯೆಗಳಾಗಿದ್ದಂತ ಕಾರಣಕ್ಕಾಗಿ ಕೆಲವೊತ್ತು ಎಲ್ಲವನ್ನು ಕೂಡ ಸ್ಥಗಿತ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸದ್ಯ ಗಮನಿಸ್ತಾ ಇದ್ದೀರಿ, ಹಾಸನ್ಗೆ ಎಂದಿನಂತೆ ಬಸ್ಗಳೆಲ್ಲವೂ ಕೂಡ ಆರಂಭ ಆಗಿದೆ. ರಾತ್ರಿ ಎಲ್ಲವೂ ಕೂಡ ನಿಯಂತ್ರಣಕ್ಕೆ ಬಂದ ಮೇಲೆ ಅಲ್ಲಿಂದಲೇ ಈಗ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಈಗ ಬಸ್ಗಳೆಲ್ಲವೂ ಕೂಡ ಬರ್ತಾ ಇದೆ. ಬರುವಂತ ಬಸ್ಗಳಲ್ಲಿ ಜನ ಹೋಗುವಂತ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತದೆ. ರಾತ್ರಿ ಹೆವಿ ಕ್ರೌಡ್ ಇತ್ತು. ಜನರನ್ನ ನಿಯಂತ್ರಣ ಮಾಡುವಂಥದ್ದೇ ಬಹಳ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇತ್ತು. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ನೂಕುನುಗ್ಗಲನ್ನ ಮಾಡ್ತಾ ಇದ್ರು. ಜೊತೆಗೆ ಬಸ್ಗಳು ಯಾವ ಬಸ್ ಸಿಕ್ಕಿದ್ರು ಸರಿ, ನಾವು ಅವ್ರ ಉದ್ದೇಶ ಇಷ್ಟೇ, ಬೇಗ ನಾವು ಹಾಸನಕ್ಕೆ ಹೋಗಿ ತಲುಪಬೇಕು, ದೇವರ ದರ್ಶನವನ್ನ ಮಾಡಬೇಕು ಅನ್ನೋಂಥದ್ದಷ್ಟೇ ಇತ್ತು. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಬಟ್ ಈಗ ಅವೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬಂದಿರುವಂತ ಕಾರಣಕ್ಕಾಗಿ ಎಷ್ಟು ಬಸ್ಗಳು ಬೇಕೋ ಅಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡುವಂತ ಕೆಲಸವನ್ನು ಸದ್ಯ ಸಾರಿಗೆ ಇಲಾಖೆ ಅಂದ್ರೆ ಕೆಎಸ್ಆರ್ಟಿಸಿ ಮಾಡ್ಕೊಂಡಿದೆ. ಸೊ ಅದರಂತೆ ಬಸ್ಗಳು ಎಂದಿನಂತೆ ಆರಂಭ ಆಗಿದೆ. ಇನ್ನು ರಿಸರ್ವೇಷನ್ ರಾತ್ರಿ ಸ್ಥಗಿತ ಮಾಡಲಾಗಿತ್ತು. ಕಾರಣ ಹೆಚ್ಚಿನ ರಿಸರ್ವೇಷನ್ ಆಗ್ತಾ ಇದ್ದಂತ ಕಾರಣಕ್ಕಾಗಿ ಬಸ್ಗಳ ಪೂರೈಕೆ ಸವಾಲಾಗಿತ್ತು. ಸೊ ಆ ಕಾರಣಕ್ಕಾಗಿ ರಿಸರ್ವೇಷನ್ ಅನ್ನ ಕೂಡ ಸ್ಥಗಿತ ಮಾಡಲಾಗಿತ್ತು. ಬಟ್ ಆದ್ರೆ ಈಗ ಅವೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬಂದಿರುವಂತ ಕಾರಣಕ್ಕಾಗಿ ಮತ್ತೆ ಈಗ ಎಲ್ಲವೂ ಕೂಡ ಎಂದಿನಂತೆ ಆರಂಭ ಆಗಿದೆ. ರಿಸರ್ವೇಷನ್ ನಿಂದ ಹಿಡಿದು ಹೋಗುವಂತವರಿಗೆ ಬಸ್ಗಳ ವ್ಯವಸ್ಥೆ ಎಲ್ಲವೂ ಕೂಡ ಆರಂಭ ಆಗಿರುವಂತದ್ದು. ಸೊ ಹೀಗಾಗಿ ಲಾಂಗ್ ವೀಕೆಂಡ್ ಇದೆ, ದೇವರ ದರ್ಶನವನ್ನ ಮಾಡಬೇಕು, ಜೊತೆಗೆ ಊರುಗಳಿಗೆ ತೆರಳಬೇಕು ಅಂತ ಯಾರೆಲ್ಲ ಮುಂದಾಗಿದ್ರು ಅವರು ಕಂಟಿನ್ಯೂ ಆಗಿ ರಾತ್ರಿಯಿಂದ ಬೆಳಗ್ಗೆ ತನಕವೂ ಕೂಡ ಕಂಟಿನ್ಯೂ ಆಗಿ ಬೆಂಗಳೂರಿನಿಂದ ಹೊರಭಾಗಕ್ಕೆ ಹೋಗುವಂಥದ್ದು ಆಗಿದೆ. ಇನ್ನೂ ಅನೇಕ ಜನರು ಹೋಗ್ತಾ ಇದ್ದಾರೆ. ಸದ್ಯ ಇದ್ದಂತ ಸಮಸ್ಯೆಗಳೆಲ್ಲವೂ ಕೂಡ ಅಂದ್ರೆ ಒಂದಷ್ಟು ಅಡೆತಡೆಗಳೇನಿದು ಅವೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಕೆಎಸ್ಆರ್ಟಿಸಿಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಈಗ ಸದ್ಯ ಹೊರಡುವಂತ ಬಸ್ಗಳೆಲ್ಲವೂ ಕೂಡ ಮತ್ತೆ ಪುನರಾರಂಭ ಆಗಿ ಹೊರಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಇದೆ. ಬೆಂಗಳೂರಿಂದ ಬೇರೆ ಬೇರೆ ಕಡೆಗೂ ಜನ ಕೂಡ ಹೊರಟಿದ್ದಾರೆ, ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಹಾಸನದ ಕಡೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿತ್ತು. ಬಟ್ ಈಗೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಥಾ ರೀತಿಯಲ್ಲಿಯೇ ಕೆಎಸ್ಆರ್ಟಿಸಿ ಬಸ್ಗಳು ಈಗ ಹಾಸನಕ್ಕೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. 3 ಬಸ್ ಬಿಟ್ಟಾಯ್ತು. ಎಷ್ಟೊತ್ತಾಯ್ತು ಬಂದಿಲ್ಲಿಗೆ? ಆಗ್ಲೇ ಆಯ್ತು, 1 ಅವರ್ ಆಯ್ತು. ಬಸ್ಗಳೇ ಸಿಕ್ತಲ್ವಾ? ಫುಲ್ ರಶ್. ರಿಸರ್ವ್ ಮಾಡಿರ್ಲಿಲ್ವಾ ನೀವು? ಹೇಗೆ ಇಲ್ಲ, ಸಡನ್ಲಿ ಟಿಕೆಟ್
ಈಗ ಹೆಂಗ್ ಮಾಡ್ತೀರಿ? ಬಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ವಾಪಸ್ ಹೋಗ್ಬೇಕಷ್ಟೇ. ಈ ರಶಲ್ಲಿ ಹೋಗಕ್ ಅಂತೀರಾ? ಇಲ್ಲ, ಬಸ್ ಸಿಗ್ತಿಲ್ಲ. ಎಷ್ಟೊತ್ತಾಯ್ತು ಇಲ್ಲಿಗೆ ಬಂದು? 1 hour ಆಯ್ತು. ಎಲ್ಲಿ ಹೋಗ್ತಾ ಇದ್ರಿ? ಹಾಸನಾಂಬ. ಅಂದ್ರೆ ಹಾಸನಾಂಬ ದರ್ಶನಕ್ಕೆ ಹೋಗ್ತಾ ಇರೋದೇ ಹೇಗೆ? ಬಸ್ಸಸ್ ಅಂತೂ ಫೆಸಿಲಿಟೀಸ್ ಇಲ್ಲ, ಎಲ್ಲ ಫುಲ್ ರಶ್ ಇದೆ. ಎಷ್ಟೊತ್ತಿಂದ ವೇಟ್ ಮಾಡ್ತೀವಿ? ಎಷ್ಟು ಬಸ್ ಹೋಯ್ತು ನಿಮ್ಮ ಕಣ್ ಮುಂದೆ? ಎಷ್ಟು ಬಸ್? 3 buses ಹೋಯ್ತು, ಫುಲ್ ರಶ್. ರಿಸರ್ವ್ ಮಾಡಿರ್ಲಿಲ್ವಾ ನೀವು? ರಿಸರ್ವ್ ಇಲ್ಲ, ಸಿಕ್ಲಿಲ್ಲ. ಅಲ್ಲೂ ಸೋಲ್ಡ್ ಔಟ್ ಅಂತ ಇತ್ತು. ರಿಸರ್ವ್ ಕೂಡ ಸೋಲ್ಡ್ ಔಟ್ ಆಗಿತ್ತು ನಿಮಗೆ. ಸೊ ಮಗು ಎಲ್ಲ ಕರ್ಕೊಂಡು ಬಂದಿದ್ದೀರಿ, ಕಷ್ಟ ಆಗ್ತಾ ಇದೆಯಾ ಹೇಗೆ? ಕಷ್ಟ ಆಗ್ತಾ ಇದೆ. ಓಕೆ, ಎಲ್ಲೋಗ್ತಾ ಇದ್ರಿ? ನೀವು ಹಾಸನಾಂಬಗೆ ಬಸ್ ಸಿಗ್ತಾ ಇಲ್ವಾ? ಎಷ್ಟೊತ್ತಾಯ್ತು ಬಂದು? ಸರ್, ಕುಣಿಗಲ್ಗೆ ಹೋಗ್ಬೇಕು, 3 hour ಆಯ್ತು. ನಾನ್ ಸ್ಟಾಪ್ ಅಂತವ್ರೆ, ಸ್ಟಾಪ್ ಕೊಡಲ್ವಂತವ್ರೆ. ಹಾಸನಕ್ಕೆ ಹೋಗ್ಬೇಕಂದ್ರೆ ಕುಣಿಗಲ್ ಅವ್ರು ಎಲ್ಲಿ ಹೋಗ್ಬೇಕು? 3 hour ಆಯ್ತಲ್ಲ. ಫೆಸಿಲಿಟಿ ಇಲ್ಲ ಕುಣಿಗಲ್ ಹೋಗಕ್ಕೆ. ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟೊತ್ತಾಯ್ತು? 3 hours ಆಯ್ತು. 3 hours. ಏನ್ ಹೇಳ್ತಾರೆ ಆಫೀಸರ್? ಪೊಲೀಸ್ ಅವ್ರಿಗೆ ಕೇಳಿದ್ರೆ ಆ ಬಸ್ಗೆ ಹೋಗಿ ಈ ಬಸ್ಗೆ ಹೋಗಿ ಅಂತಾರೆ, ಅವ್ರು ಕೇಳಿದ್ರೆ ಇಲ್ಲಿ ಸ್ಟಾಪ್ ಕೊಡಲ್ಲ ಅಂತಾರೆ.